ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ದುಬೈಯಲ್ಲಿ ನಮ್ಮ ಡೇ 5. ಸೊ ಇವತ್ತಿನ ಟ್ರಿಪ್ ಬಂದು ಅಬುದಾಬಿ ಟೂರ್ ಇದೆ, ಸಿಟಿ ಟೂರ್. Abu Dhabi is a capital city of UAE. It's one of the 7 emirates which form UAE. Abu Dhabi richest emirates in UAE ಅಂತ ಹೇಳ್ತಾರೆ. ಅಂಡ್ ಇದೊಂದು ಟೀ ಶೇಪ್ಡ್ ಐಲ್ಯಾಂಡ್ ಅಂತಾನು ಕರೀತಾರೆ. ಸೊ ನಮ್ಗೆ ನಮ್ಮ ಕೋಆರ್ಡಿನೇಟರ್ ಬಂದು ಫಸ್ಟ್ ಸ್ಟಾಪೇ ನಮ್ದು ಫೆರಾರಿ ವರ್ಲ್ಡ್. ಫೆರಾರಿ ವರ್ಲ್ಡ್ ಅಬುದಾಬಿ ಇಸ್ ಮೋಸ್ಟ್ಲಿ ಇಂಡೋರ್ ಥೀಮ್ ಪಾರ್ಕ್ ಲೊಕೇಟೆಡ್ ಆನ್ ಯಾಸ್ ಐಲ್ಯಾಂಡ್ ಇನ್ ಅಬುದಾಬಿ. ಇದು ವರ್ಲ್ಡಿನ ಫಸ್ಟ್ ಫೆರಾರಿ ಥೀಮ್ ಪಾರ್ಕ್. ಫೀಚರ್ಸ್ ಇಲ್ಲಿ ಫಾಸ್ಟೆಸ್ಟ್ ರೋಲರ್ ಕೋಸ್ಟರ್ ಕೂಡ ಇದೆ ಅಂತ ಕೇಳಿದ್ದೀನಿ. ಹಾಗೆ ಇಲ್ಲಿ ಎಂಟ್ರಿ ಫೀಸ್ ಬಂದು 345 AED. ಆಲ್ಮೋಸ್ಟ್ ಐ ಥಿಂಕ್ 40 ಥ್ರಿಲ್ಲಿಂಗ್ ರೈಡ್ಸ್ ಇದೆ ಇಲ್ಲಿ. ಬಟ್ ನಾನ್ ಇದ್ರ ಒಳಗೆ ಹೋಗ್ಲಿಲ್ಲ ಬಿಕಾಸ್ ಆಸ್ ಯು ಆಲ್ ನೋ ನನ್ನ ಚಿಕ್ಕಮ್ಮ ಮತ್ತೆ ನನ್ನ ಕಸಿನ್ ಜೊತೆ ಬಂದಿದ್ದೆ. ಸೊ ಅವ್ರು ಯಾರು ಆಟ ಆಡಲ್ಲ. ಸೊ ಇಟ್ ವಾಸ್ ವೇಸ್ಟ್ ಆಫ್ ಮನಿ. ಸೊ ಅದ್ರ ಬದಲಿ ನಾವು 3 hours ಹೀಗೆ ಆಚೆ ಈಚೆ ಸುತ್ತೋದು, ಸ್ಮಾಲ್ ಅಲ್ಲೇ ಒಂದು 3-4 hours ಸ್ಪೆಂಡ್ ಮಾಡಿದ್ವಿ. ಸೊ ಹಾಗೆ ನೋಡ್ತಾ ನಾನಿಲ್ಲಿ ಫೆರಾರಿ ಸ್ಟೋರ್ ಕಾಣಿಸ್ತಿತ್ತು, ಸೊ ಅಲ್ಲಿ ಬಂದೆ. ಸೊ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಫೆರಾರಿ ರಿಟೇಲ್ ಸ್ಪೇಸ್ ಅಂಡ್ ಅನ್ ಇಂಪ್ರೆಸಿವ್ ಕಲೆಕ್ಷನ್ಸ್ ಇಲ್ಲಿ ನೀವು ನೋಡ್ಬೋದು. ಮೆನಿ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಫ್ರಮ್ ಫನ್ ಟಾಯ್ ಕಾರ್ ಇಂದ ಹಿಡಿದು ವೈಡ್ ರೇಂಜ್ ಆಫ್ ಸ್ಲೀಕ್ ಇಟಾಲಿಯನ್ ಫ್ಯಾಷನ್ ಅಂಡ್ ಆಕ್ಸೆಸರೀಸ್. Everyone has a chance to take a piece of Ferrari history home. ಬಟ್ ನಾವಿಲ್ಲಿಂದ ಏನು ತಗೊಂಡ್ ಹೋಗ್ಲಿಲ್ಲ ಬಿಕಾಸ್ ಅಷ್ಟೊಂದು ಕಾಸ್ಟ್ಲಿ ಇತ್ತು. ಇಲ್ಲಿ ಎಲ್ಲಾ ಪ್ರೈಸ್ ಕೂಡ ತುಂಬಾನೇ ಹೈ ಇತ್ತು. ಸೊ ಹಾಗೆ ಜಸ್ಟ್ ಶಾಪ್ ನೋಡಿದ್ವಿ ಅಷ್ಟೇ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಯಾಸ್ ಮಾಲ್. ಇಲ್ಲೊಂದು ಕೆಲವು ಗಂಟೆಗಳು ನಾವು ಹಾಗೆ ಊಟ ಮಾಡಿ ಲಂಚ್ ಮಾಡಿದ್ವಿ ಈ ಮಾಲ್ ಅಲ್ಲಿ. ಹಾಗೆ ಸ್ವಲ್ಪ ಮಾಲ್ ತಿರ್ಗಿದ್ವಿ ಅಷ್ಟೇ. ಅದಾದ್ಮೇಲೆ ನಮ್ಗೆ ಮಾಲ್ ಇಂದ ಒಂದು ಡೇಟ್ ಶಾಪಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಆ ಡೇಟ್ ಶಾಪ್ ಅಲ್ಲಿ ತುಂಬಾನೇ ವೆರೈಟಿ ಆಫ್ ಡೇಟ್ಸ್ ಇತ್ತು. ಅದ್ರಲ್ಲಿ ನಾವ್ ಯಾವ್ದು ತುಂಬಾ ಟೇಸ್ಟಿ ಆಗಿರತ್ತೆ ಅಂತ ಕೇಳ್ಬಿಟ್ಟು ಅದನ್ನ ಟೇಸ್ಟ್ ಮಾಡಿ, ಹಾಗೆ ಇಲ್ಲಿಂದ ಒಂದು 1 kilo ಅಲ್ಲ, ಈಚ್ ಪರ್ಸನ್ 1 kilo ಡೇಟ್ಸ್ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ. ಅಂಡ್ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಬಂದ ತಕ್ಷಣ ಅವ್ರದೊಂದು ಕಾಫಿ ಏನೋ ಒಂದು ಕೊಟ್ರು, ನಂಗೆ ನೆನಪಿಲ್ಲ ಅದೇನಂತ. ಬಟ್ ದ ಚಾಕ್ಲೇಟ್ ಕೂಡ ಒಂದು ಡೇಟ್ಸ್ ಚಾಕ್ಲೇಟ್ ಕೊಟ್ಟರು, ತುಂಬಾನೇ ಟೇಸ್ಟಿ ಆಗಿತ್ತು. ಸೊ ನಾವಿಲ್ಲಿಂದ ಹಲವಾರು ಡೇಟ್ಸ್ ಚಾಕ್ಲೇಟ್ಸ್ ಪ್ಯಾಕೆಟ್ಸ್ ಅನ್ನ ಇಂಡಿಯಾಗೆ ತಗೊಂಡ್ ಬಂದ್ವಿ. ಸೊ ಕಂಪೇರ್ ಟು ದುಬೈ ನನಗೆ ಅಬುದಾಬಿ ತುಂಬಾ ಗ್ರೀನ್ ಕಾಣಿಸ್ತಿತ್ತು. ಇಟ್ಸ್ ಲೈಕ್ ಹೇಗೆ ನಮ್ಮ ಬ್ಯಾಂಗ್ಳೂರ್ ಗ್ರೀನ್ ಸಿಟಿ ಅಲ್ಲ, ಸೊ ಹಾಗೆ ಅಬುದಾಬಿ ಕೂಡ ಅವರ ಕ್ಯಾಪಿಟಲ್ ತುಂಬಾ ಗ್ರೀನ್ ಸಿಟಿ. ಬಟ್ ಇಟ್ ಹ್ಯಾಸ್ ವೆರಿ ಹಾಟ್ ಡೆಸರ್ಟ್ ಕ್ಲೈಮೇಟ್ ಅಂಡ್ ವಾಟರ್ ಇಸ್ ವೆರಿ ಪ್ರೆಷಿಯಸ್ ಇಲ್ಲಿ. ಹಾಗೆ ಡೇಟ್ ಪಾಮ್ ಇಸ್ ದ ಮೋಸ್ಟ್ ಕಾಮನ್ ಫ್ರೂಟ್ ಇನ್ ಅಬುದಾಬಿ. And Abu Dhabi is surrounded by the sand dunes. The color of sand keeps on changing. Abu Dhabi population bandu 10 million and official language illidu Arabic. ಹಾಗೆ ಇಲ್ಲಿನ ಪಾಪ್ಯುಲರ್ ರಿಲಿಜನ್ ಬಂದು ಇಸ್ಲಾಂ. ಕರೆನ್ಸಿ ಎಲ್ರಿಗೂ ಗೊತ್ತಿದೆ, ಆಬ್ವಿಯಸ್ಲಿ ದಿರಮ್. ಹಾಗೆ ಟೂರಿಸ್ಟ್ ಪ್ಲೇಸ್ ಇಲ್ಲಿ ಮೋಸ್ಟ್ ಅಟ್ರಾಕ್ಷನ್ ಅಂದ್ರೆ ಶೇಖ್ ಜಯದ್ ಗ್ರ್ಯಾಂಡ್ ಮಾಸ್ಕ್. ಈಗ ನೆಕ್ಸ್ಟ್ ನಮ್ಮ ಟೂರ್ ಗೈಡ್ ಅಲ್ಲೇ ಕರ್ಕೊಂಡು ಹೋಗ್ತಾರೆ. Abu Dhabi owns the largest oil and gas resource. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಬಿಲ್ಡಿಂಗ್ ಬಂದು ADNOC, that is Abu Dhabi National Oil Company. 95% of the oil and 92% of the gas. Abu Dhabi holds 9% of the world's natural gas. शेख पैलेस भी बोलते हैं, शेख जयद की पैलेस. ये शेख जायद अभी तो शेख मोहम्मद बिन शेख मोहम्मद था. इसके फिर बैक साइड पे जाएंगे. ये इसका मेन एंट्रेंस है. ये डोर किंग के लिए, किंग आएगा जाएगा तो ये ओपन करते हैं. ಸೊ ಇಲ್ಲಿ ನೋಡ್ತಿದ್ರಲ್ಲ, ಅದು ಎತಿಹಾದ್ ಟವರ್ಸ್. ಅದ್ರ ಪಕ್ಕದಲ್ಲೇ ADNOC ಇದೆ, ಅಬುದಾಬಿ ನ್ಯಾಷನಲ್ ಆಯಿಲ್ ಕಂಪನಿ. ಸೊ ಅಬುದಾಬಿಯಲ್ಲಿ ಯು ಕ್ಯಾನ್ ಸಿ ಮೆನಿ ಟಾಲ್ ಬಿಲ್ಡಿಂಗ್ಸ್ ವಿತ್ ಗ್ಲಾಸ್ ವಿಂಡೋ.
ಅಂಡ್ ಈ ಗ್ಲಾಸ್ ವಿಂಡೋನ ಓಪನ್ ಮಾಡಕ್ ಆಗಲ್ಲ ಬಿಕಾಸ್ ಆಫ್ ಹೀಟ್. ಅಂಡ್ ಇಲ್ಲೆಲ್ಲಾ ಕಡೆ ಒಬ್ವಿಯಸ್ಲಿ ಏರ್ ಕಂಡೀಷನ್ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಈ ಜಾಗನ ಅಬುದಾಬಿ ಮರೀನಾ ಅಂತಾನು ಕರೀತಾರೆ ಬಿಕಾಸ್ ಇಲ್ಲಿ 4 ಕಡೆಯಿಂದ ಫುಲ್ ಯು ಕ್ಯಾನ್ ಸಿ ಓನ್ಲಿ ವಾಟರ್. ಈಗ ಆಲ್ಮೋಸ್ಟ್ ಸನ್ಸೆಟ್ ಸಮಯ. ಈಗ ನಾವೆಲ್ಲ ಶೇಖ್ ಜಾಯದ್ ಗ್ರ್ಯಾಂಡ್ ಮಾಸ್ಕಿಗೆ ಹೊರಟಿದೀವಿ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಶೇಖ್ ಜಾಯದ್ ಗ್ರ್ಯಾಂಡ್ ಮಾಸ್ಕ್ ರೆಪ್ಲಿಕಾ. ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ಈಗ ಬನ್ನಿ, ನಾನು ನಿಮಗೆ ಸ್ವಲ್ಪ ಗ್ರ್ಯಾಂಡ್ ಮಾಸ್ಕ್ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಕೊಡ್ತೀನಿ. ಸೊ ಶೇಖ್ ಜಾಯದ್ ಗ್ರ್ಯಾಂಡ್ ಮಾಸ್ಕ್ ಸೆಂಟರ್ ಎಸ್ಟಾಬ್ಲಿಷ್ ಆಗಿದ್ದು ಇನ್ ದ ಇಯರ್ 2008 ಅಲ್ಲಿ ಬೈ ಶೇಖ್ ಮನ್ಸೂರ್ ಬಿನ್ ಜಾಯದ್ ಅಲ್ ನಹ್ಯಾನ್, who was vice president of the state too. Mosque has the sublime beauty. Sheikh Zayed Grand Mosque is one of the world's largest mosque and a massive architectural work of art that intentionally blends different Islamic architectural schools. It features 82 domes, more than 1,000 columns, 24-karat gold, gilded chandeliers, and the world's largest hand-knotted carpet. ಅದನ್ನಂತೂ ನೀವು ನೋಡ್ಲೇಬೇಕು. ಅದು ಇನ್ಸೈಡ್ ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಬರ್ಬೇಕಂದ್ರೆ ಫುಲ್ಲಿ ಕವರ್ ಇರ್ಬೇಕು ಡ್ರೆಸ್ ಕೋಡ್. ಸ್ವಲ್ಪನೂ ಬಾಡಿ ಕಾಣಿಸೋ ಹಾಗೆ ಇಲ್ಲ, ಸ್ಕಿನ್ ಕಾಣಿಸೋ ಹಾಗೆ ಇಲ್ಲ, ಎಕ್ಸೆಪ್ಟ್ ಯೋರ್ ಫೇಸ್. ಶೇಖ್ ಜಾಯದ್ ಮಾಸ್ಕ್ ಡೂಮ್ ಅಂಡ್ ಮಿನಾರತ್ ಬಗ್ಗೆ ಮಾತಾಡಿದ್ವಿ, ಬಟ್ ಮಾಸ್ಕ್ ಇನ್ಸೈಡ್ ಸ್ಪೆಕ್ಟಾಕ್ಯುಲರ್ ಥಿಂಗ್ ಇದೆ. ಅದೇ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾರ್ಪೆಟ್, ವರ್ಲ್ಡ್ಸ್ ಲಾರ್ಜೆಸ್ಟ್ ರಗ್, ಸಾಕರ್ ಫೀಲ್ಡ್ ಸೈಜ್ ಅಷ್ಟು ದೊಡ್ಡದಾಗಿದೆ. ನೀವು ನೋಡ್ತಿದ್ದೀರಲ್ಲ, ಇದೆ. ಟೋಟಲಿ 5,453 ಸ್ಕ್ವೇರ್ ಮೀಟರ್ ಏರಿಯಾ ಕವರ್ ಮಾಡುತ್ತೆ. ದ ಕಾರ್ಪೆಟ್ ವಾಸ್ ಹ್ಯಾಂಡ್ ನಾಟೆಡ್ ಬೈ ದ ಗ್ರೂಪ್ ಆಫ್ ವರ್ಲ್ಡ್ಸ್ ಮೋಸ್ಟ್ ಸ್ಕಿಲ್ಡ್ ಆರ್ಟಿಸ್ಟ್ ಅಂಡ್ ವೀವರ್ಸ್. 1,200 ಆರ್ಟಿಸ್ಟ್ಗಳು ಸೇರಿ ವುಲ್ ಮತ್ತೆ ಕಾಟನ್ ಇಂದ ಹ್ಯಾಂಡ್ ಕ್ರಾಫ್ಟ್ ಮಾಡಿರ್ಬೋದಂತೆ. ಎಂಟೈರ್ ಕಾರ್ಪೆಟ್ ತೂಕ ಬಂದು 35 ಟನ್ಸ್. ಆಫ್ಟರ್ ಕಂಪ್ಲೀಷನ್ ಅಪ್ರಾಕ್ಸಿಮೇಟ್ಲಿ 12 ತಿಂಗಳು ತಗೊಂಡಿದ್ದಾರೆ ಫಾರ್ ನಾಟಿಂಗ್ ಸಚ್ ಅ ಬ್ಯೂಟಿಫುಲ್ ಕಾರ್ಪೆಟ್ at the cost of 30 million dirhams. ಸೊ ಇನ್ನೊಂದೇನು ಸ್ಪೆಷಲ್ ಥಿಂಗ್ ಅನ್ಸುತ್ತಂದ್ರೆ ನನಗೆ ಈ ಕ್ಲಾಕ್, ದಟ್ ಇಸ್ ಇಸ್ಲಾಮಿಕ್ ಪ್ರೇಯರ್ ಕ್ಲಾಕ್. ಕ್ಲಾಕ್ ಇಂಡಿಕೇಟ್ಸ್ ಪ್ರೇಯರ್ ಟೈಮ್. So clock is showing the 6th time prayer each day for Muslims. ಸೊ ಮಾಸ್ಕ್ ಎಲ್ಲ ನೋಡಿ ಆಯ್ತು. ಈಗ ನಾವು ದುಬೈಗೆ ಹೊರಡೋ ಸಮಯ. ಇಲ್ಲಿ ಆಲ್ಮೋಸ್ಟ್ ನಾವು 1 ಇಂದ 1.5 hours ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಮಾಸ್ಕ್ ಒಳಗೆ. ಸೊ ಇದು ನೀವು ನೋಡ್ಬೋದು, ಸಚ್ ಅ ಬ್ಯೂಟಿಫುಲ್ ವ್ಯೂ ಆಫ್ ಗ್ರ್ಯಾಂಡ್ ಮಾಸ್ಕ್. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆಯಲ್ಲ ಮಾಸ್ಕ್. ಐ ಲವ್ ದಿಸ್ ವ್ಯೂ. ಸೊ ಹಾಗೆ ಇವತ್ತು ಈ ನಮ್ಮ ಹೋಟೆಲ್ ಅಲ್ಲಿ ಲಾಸ್ಟ್ ದಿವಸ. ಸೊ ಸ್ವಲ್ಪ ಬನ್ನಿ ನಿಮ್ಗೆ ನಮ್ಮ ಹೋಟೆಲ್ ತೋರ್ಸೋಣ ಅಂತ. ಡೇ ವ್ಯೂ ಮೋಸ್ಟ್ಲಿ ನಾನು ಡೇ 2 ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಡೇ ಅಲ್ಲಿ ಹೇಗೆ ಈ ರೆಸ್ಟೋರೆಂಟ್ ಕಾಣ್ತಿತ್ತು, ಬಟ್ ನೈಟ್ ಅಲ್ಲಿ ಇನ್ನೂ ಬ್ಯೂಟಿಫುಲ್ ಕಾಣ್ತಿತ್ತು. ಸೊ ಐ ಫೆಲ್ ಲೈಕ್ ಒಂದು ವಿಡಿಯೋ ತೆಗಿಯೋಣ ಅಂತ. ಸೊ ಹ್ಯಾವ್ ಅ ಲುಕ್ ಆಫ್ ದ ರೆಸ್ಟೋರೆಂಟ್ ವೇರ್ ಐ ಸ್ಟೇಡ್ ಫಾರ್ ದೀಸ್ ಮೆನಿ ಡೇಸ್.
ಇವತ್ತಿಗೆ ನಮ್ಮ ಹೋಟೆಲಲ್ಲಿ ಇವತ್ತು ಲಾಸ್ಟ್ ಡೇ. ಸೊ ತುಂಬಾ ಬೇಜಾರಾಗ್ತಾ ಇದೆ, ನಾಳೆಯಿಂದ ನಾವು ಈ ಹೋಟ್ಲಲ್ಲಿ ಇರಲ್ಲ ಅಂತ. ಸೊ ಇಟ್ ವಾಸ್ ಅ ವೆರಿ ಗುಡ್ ರೆಸ್ಟೋರೆಂಟ್ ಪ್ಲಸ್ ಹೋಟೆಲ್. ಸರ್ವಿಸ್ ಕೂಡ ಎಕ್ಸಲೆಂಟ್ ಆಗಿತ್ತು. ಇಲ್ಲಿನ ಫುಡ್ ಬಂದು ತುಂಬಾನೇ ಯಮ್ಮಿ ಅಂದ್ರೆ ಯಮ್ಮಿ ಆಗಿತ್ತು. ಇಟ್ ವಾಸ್ ವೆರಿ ನೈಸ್ ಅಂಡ್ ಇಟ್ ವಾಸ್ ಇಂಡಿಯನ್ ರೆಸ್ಟೋರೆಂಟ್ ಅಲ್ವಾ, ಸೊ ತುಂಬಾನೇ ಟೇಸ್ಟ್ ಆಗಿತ್ತು ನನ್ಗಂತೂ. ಸೊ ಓಕೆ, ನಾನೀಗ ನನ್ನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಅಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್, bye bye, see you all soon in my next video. That is my last Dubai vlog.